ಹಾಯ್ ಆಲ್, ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗ್ ಅನ್ನೋದಕ್ಕಿಂತ ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ. ಇದು ಬೆಟ್ಟದ ನೆಲ್ಲಿಕಾಯಿದು ಚಿತ್ರಾನ್ನ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ನಮಗೆ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿನ ನಾವು ಕ್ರಮವಾಗಿ ಸೇವಿಸೋದ್ರಿಂದ ನಮಗೆ ಹೇರ್ ಫಾಲ್ ಇದ್ದರೆ ಅದೆಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ, ಅಂದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆಯೇ ಇದು ಹೆಲ್ತ್ಗೆ ಅಂದರೆ ಹಾರ್ಟಿಗೆ ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂದರೆ ಅಂಥವ್ರಿಗೆ ಒಳ್ಳೆಯದು. ಡೈಜೆಷನ್ ಏನಾದರೂ ಪ್ರಾಪರಾಗಿ ಆಗ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಅದರ ನೀರನ್ನ ಕುಡಿಯೋದ್ರಿಂದ ಅದು ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಆಮೇಲೆ ನಾವು ಇದನ್ನು ಕ್ರಮವಾಗಿ 1 ಮಂತ್ ನಾವು ಸೇವಿಸ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಇದರದ್ದು ಬೆನಿಫಿಟ್ ಜಾಸ್ತಿಯಾಗಿ, ಅಂದರೆ ನಮ್ಮ ದೇಹಕ್ಕೆ ಇದರ ಅಂಶ ಸೇರಿದ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಅಲ್ಲದೆ ನಮಗೆ ಇದು ತುಂಬ ವೆರೈಟಿಯಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ನ ಕೊಡುತ್ತೆ. ನಮಗೆ ಗ್ಯಾಸ್ಟ್ರಿಕ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದ್ರಿಂದ ಅಥವಾ ಈ ರೀತಿಯಾಗಾದರೂ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಅದೆಲ್ಲ ಪ್ರಾಬ್ಲಮ್ಸು ಕ್ಯೂರ್ ಆಗುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ನಾನು ಬೆಟ್ಟದ ನೆಲ್ಲಿಕಾಯಿನ 2 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಒಂದು 3/4 ಪಾವ್ನಷ್ಟು ಅಕ್ಕಿಗೆ ನಾನು ಚಿತ್ರಾನ್ನ ಮಾಡ್ತಾ ಇರೋದು. ಆ 3/4 ಪಾವ್ಗೆ 2 ನಾನು ಬೆಟ್ಟದ ನೆಲ್ಲಿಕಾಯಿನ ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಇಲ್ಲಿ ಚಿಕ್ಕ ಚಿಕ್ಕದು 3 ಹಾಕಿದ್ದೀನಿ. ಇದು ತುಂಬ ಖಾರ ಅಂತ ಏನೂ ಇಲ್ಲ. ನೀವು ತುಂಬ ಚೆನ್ನಾಗಿ ಖಾರ ಇದೆ ಅಂತ ಹೇಳಿದ್ರೆ 2 ಹಾಕ್ಕೊಳ್ಬೋದು. ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ರೆ ನಮಗೆ ಡೈಜೆಷನಲ್ಲಿ ಏನೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರು ಜೀರಿಗೆ ನೀರು ಕುಡಿಯೋದ್ರಿಂದ ಆಗಿರ್ಬೋದು, ಜೀರಿಗೆ ತಗೊಳ್ಳೋದ್ರಿಂದ ಒಳ್ಳೆಯದು. ಇದಕ್ಕೆ ಯಾವುದೇ ನೀರನ್ನು ಹಾಕ್ತೇನೆ ನಾವು ತರ್ತರಿಯಾಗಿ ಈ ರೀತಿಯಾಗಿ ರುಬ್ಬಿಟ್ಕೊಳ್ಬೇಕಾಗತ್ತೆ. ಇದನ್ನು ನೀರು ಹಾಕಿ ರುಬ್ಬಿಟ್ಕೊಂಡ್ರೆ ನಮಗೆ ಒಗ್ಗರಣೆಗೆ ಹಾಕುವಾಗ ನಮಗೆ ಅದು ಸರಿಯಾದ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಆ ಕಾರಣದಿಂದ ಎಲ್ಲನೂ ಚೆನ್ನಾಗಿ ತರಿತರಿಯಾಗಿ ರುಬ್ಬಿಟ್ಕೋಬೇಕು. ನೈಸ್ ಪೇಸ್ಟ್ ಥರ ಆಗಬೇಕು ಅಂತ ಹೇಳೋ ಅಗತ್ಯನೂ ಕೂಡ ಇಲ್ಲ. ಇದು ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ನಿಮಗೆ ನೆಲ್ಲಿಕಾಯಿ ಸಿಕ್ಕಾಗೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಅಟ್ಲೀಸ್ಟ್ 1 ವಾರ 10 ದಿನಕ್ಕೆ ಒಂದು ಸರಿನಾರು ಇದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬೆಟ್ಟದ ನೆಲ್ಲಿಕಾಯಿ ಹಾಗೆ ತಿನ್ನೋದಕ್ಕೆ ಇಷ್ಟಪಡದೇ ಇರೋರು ಈ ಥರದ್ರಲ್ಲಿ ಮಾಡ್ಕೊಂಡು ತಿಂದರೆ ಅದರದ್ದು ಏನು ಅಂಶ ನಮ್ಮ ದೇಹಕ್ಕೆ ಸೇರಬೇಕಾಗಿರುತ್ತೋ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಆರಿಸಿ ಪಕ್ಕಕ್ಕಿಟ್ಟು ತಿನ್ನೋದ್ರ ಬದಲಾಗಿ ತಿಂಡಿ ಜೊತೆ ಅದನ್ನು ಸೇರಿಸಿ ತಿಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಕಡಲೆ ಬೀಜ ಹಾಗೆಯೇ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನೇ ಸಾಕಾಗುತ್ತೆ, ನೀವು ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕಬೇಕಾದ ಅಗತ್ಯ ಏನೂ ಇರೋದಿಲ್ಲ. ಹಾಗೆಯೇ ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗಿನ ಒಗ್ಗರಣೆ ತುಂಬಾ ಒಳ್ಳೆಯದು. ನೀವು ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಕಡಲೆಬೇಳೆನ ಮಾತ್ರ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ. ಇದೆಲ್ಲವೂ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದಕ್ಕೆ ತುಂಬಾ ಈಸಿ ಇದು. ನಾರ್ಮಲ್ ಚಿತ್ರಾನ್ನ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಟಕ್ ಅಂತ ಆಗೋಗುತ್ತೆ ಬೇಗ. ಇವಾಗ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಟೈಮ್ ಕಮ್ಮಿ ಇದೆ ಅಂತ ಹೇಳಿದಾಗೆಲ್ಲ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೊಂಬಣ್ಣಕ್ಕೆ ಎಲ್ಲ ಹುರ್ಕೊಂಡಾದಮೇಲೆ ನಾನು ಒಗ್ಗರಣೆನ ಇವಾಗ ನಾವು ಮಿಕ್ಸಿ ಮಾಡಿ ಏನು ಇಟ್ಕೊಂಡಿದ್ವೋ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವೋ ಅದನ್ನು ನಾನು ಈಗ ಎಣ್ಣೆಗೆ ಒಗ್ಗರಣೆ ಜೊತೆಗೇ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಸಿ ವಾಸನೆ ಹೋಗಬೇಕು. ಇವಾಗ ನಾವು ಇದಕ್ಕೆ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಹಸಿನೇ ಆಗಿರುತ್ತೆ. ಈಗ ಕಾಯಿ ತುರಿ ಆಗಿರ್ಬೋದು ಅಥವಾ ಜೀರಿಗೆ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲ ನಾನು ಹಸಿನೇ ಹಾಕಿರೋದ್ರಿಂದ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ನೀವು ಈ ಥರ ಡ್ರೈ ಅಂತ ಫೀಲ್ ಆಗುತ್ತೆ ನೀವು ಬಾಣಲೆಗೆ ಹಾಕಿ ಫ್ರೈ ಮಾಡುವಾಗ, ಬಟ್ ಅದು ಖಂಡಿತ ಡ್ರೈ ಆಗಲ್ಲ, ಮಾಯಿಶ್ಚರಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 3-4 ಮಿನಿಟ್ಸ್ ಅದರ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಅನ್ನ ಏನು ಬಿಸಿಯಾಗಿ ಮಾಡಿಟ್ಕೊಂಡಿದ್ನೋ ಆ ಅನ್ನದ ಜೊತೆಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮುಂಚಿತವಾಗಿ ಅನ್ನನ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗುತ್ತೆ.
ಇವಾಗ ನಾನು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಕೂಡ ಹಾಕ್ಕೊಳ್ಬೋದು. ಅದೇನೂ ಇಲ್ಲದೇನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂಥರ ಅದು ಬೆಟ್ಟದ ನೆಲ್ಲಿಕಾಯಿ ನಾರ್ಮಲಾಗಿ ತಿನ್ನುವಾಗ ಒಂಥರ ಒಗರು ಥರ ಫೀಲ್ ಆಗುತ್ತಲ್ಲ, ಆ ಥರ ಒಗರು ಥರ ಫೀಲ್ ಆಗೋದೇ ಇಲ್ಲ. ನೀವು ಒಂದು ಹೆಲ್ತಿ ಫುಡ್ನ ತೊಗೊಳ್ತಿದ್ದೀರಿ ಅನ್ನೋ ಫೀಲ್ ಅಂತೂ ನಿಮಗೆ ಖಂಡಿತ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಖಂಡಿತ ಮಿಸ್ ಮಾಡದೆ ನೀವು ಮಾಡಿ ಮನೇಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.